ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬನರಾಸ್ ಈ ಹೆಸರು ಕೇಳಿದ ಕೂಡಲೇ ನಿಮಗೆಲ್ಲ ಏನು ನೆನಪಾಗುತ್ತೆ? ಬನರಾಸ್ ಅಂದ ತಕ್ಷಣ ಧಾರ್ಮಿಕ ಭಾವ ಕಣ್ಣ ಮುಂದೆ ಬರುತ್ತೆ. ಅದರಲ್ಲೂ ಹಿಂದೂಗಳ ಪಾಲಿಗಂತೂ ಇದೊಂದು ಪುಣ್ಯ ಸ್ಥಳ, ಪವಿತ್ರ ಜಾಗ. ಹೀಗೆ ಧಾರ್ಮಿಕ ವಿಚಾರಗಳಿಗೆ ಮಾತ್ರ ಹೆಸರಾಗಿದ್ದ ಬನರಾಸ್ ಈಗ ಅದೊಂದು ದುರಂತಕ್ಕೆ ಹೆಸರಾಗಿ ಬಿಟ್ಟಿದೆ. ಪುಣ್ಯಭೂಮಿ ಬನರಾಸ್ನಲ್ಲಿ ಯುವತಿಯೊಬ್ಬಳ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಲಾಗಿದೆ. ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 23 ಮಂದಿ 19 ವರ್ಷದ ಯುವತಿಯ ಮೇಲೆ ಮೃಗದಂತೆ ಎರಗಿದ್ದಾರೆ. ಈ ಪಿಶಾಚಿಗಳು 7 ದಿನಗಳ ಕಾಲ ಈ ಯುವತಿಯ ಮೇಲೆ ಮನ ಬಂದಂತೆ ಎರಗಿಬಿಟ್ಟಿದ್ದಾರೆ. ಇಂಥದ್ದೊಂದು ಪ್ರಕರಣ ಹೊರಬೀಳುತ್ತಿದ್ದಂತೆ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿದೆ. ಇಂತಹ ಪ್ರಾಣಿ ಸ್ವರೂಪದ ಮನುಷ್ಯರು ಭೂಮಿ ಮೇಲೆ ಇರೋದಕ್ಕೆ ಸಾಧ್ಯನಾ ಅನ್ನುವ ಪ್ರಶ್ನೆ ಎದ್ದು ಬಿಟ್ಟಿದೆ. ಅದು ಕೂಡ ಸ್ನೇಹಿತರು ಅಂದುಕೊಂಡವರೇ ಯುವತಿಯನ್ನ ರಣಹದ್ದುವಿನಂತೆ ಮುಕ್ಕಿ ತಿಂದಿದ್ದಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದೆ. ಒಂದ್ ಕಡೆ ಜಗತ್ತು ವೇಗವಾಗಿ ಮುನ್ನುಗ್ಗುತ್ತಿದೆ, ವಿಜ್ಞಾನ ತಂತ್ರಜ್ಞಾನ ಲೋಕದಲ್ಲಿ ಮುಂದೆ ಹೋಗ್ತಾ ಇದ್ದೇವೆ. ಆದರೆ ಅತ್ಯಾಚಾರ ಅನ್ನುವ ಮಹಾ ಪಿಡುಗು ಭಾರತದಂತಹ ಮುಂದುವರಿದ ದೇಶದಲ್ಲಿ ಈಗಲೂ ನಡೀತಾ ಇದೆ ಅನ್ನೋದು ದುರಂತ. ಅಷ್ಟಕ್ಕೂ ಏನಿದು ಸಾಮೂಹಿಕ ಪ್ರಕರಣ? 23 ಕಾಮ ಪಿಶಾಚಿಗಳು 19 ವರ್ಷದ ಹುಡುಗಿಯನ್ನ ಏನ್ ಮಾಡಿದ್ರು? ಇನ್ಸ್ಟಾಗ್ರಾಮ್ ಈ ಮಹಾಪಾಪಕ್ಕೆ ಕಾರಣವಾಗಿದ್ದು ಹೇಗೆ? ಸ್ನೇಹಿತರೆ, ಈ ಹುಡುಗಿಗೆ ಮಾಡಿದ ಮೋಸ ಯಾವ ರೀತಿಯದ್ದು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹ ಈ ಪದಕ್ಕೆ ತುಂಬಾನೇ ಅರ್ಥ ಇದೆ. ಜಗತ್ತಿನಲ್ಲಿ ಸ್ನೇಹಕ್ಕೆ ಹೆಸರಾದವರು ತುಂಬಾ ಜನ ಇದ್ದಾರೆ. ಆದರೆ ಈಗೀಗ ಈ ಸ್ನೇಹ ಅನ್ನುವ ಪದಕ್ಕೆ ಅರ್ಥವೇ ಇಲ್ಲ ಅನ್ನುವ ರೀತಿಯಾಗಿ ಬಿಟ್ಟಿದೆ. ಸ್ನೇಹವೆಂಬ ಅಸ್ತ್ರ ಉಪಯೋಗಿಸಿಕೊಂಡು ನಮ್ಮನ್ನ ಉಪಯೋಗಿಸಿಕೊಳ್ಳುವವರು ತುಂಬಾ ಮಂದಿ ಇದ್ದಾರೆ. ನಿಮಗೂ ಕೂಡ ಇದರ ಬಗ್ಗೆ ಅನುಭವವಾಗಿರಬಹುದು. ಈ ಯುವತಿಗೂ ಕೂಡ ಅದೇ ಆಗಿದ್ದು. ತನ್ನ ಸ್ನೇಹಿತರು ಅಂತ ಅಂದುಕೊಂಡಿದ್ದವರೇ ಯುವತಿಯನ್ನ ಮುಕ್ಕಿ ತಿಂದಿದ್ದಾರೆ. ಸ್ನೇಹದ ಹೆಸರಲ್ಲಿ ಕಾಮತೃಷೆ ತೀರಿಸಿಕೊಂಡಿದ್ದಾರೆ. ಆರಂಭದಲ್ಲೇ ಹೇಳಿಬಿಡ್ತೀವಿ, ಈ ವಿಡಿಯೋವನ್ನ ಗಟ್ಟಿ ಮನಸ್ಸು ಮಾಡಿಕೊಂಡು ನೋಡಿ. ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ ಯಾವ ರೀತಿ ಮೋಸ ಮಾಡ್ತಾರೆ ಅನ್ನೋದನ್ನ ನೀವಿಲ್ಲಿ ನೋಡಲೇಬೇಕು. ಇನ್ಸ್ಟಾಗ್ರಾಮ್ನಲ್ಲಿ ಯಾರೋ ಗೊತ್ತು ಗುರಿ ಇಲ್ಲದವರಿಗೆ ಮೆಸೇಜ್ ಮಾಡುವ ಹುಡುಗಿಯರಂತೂ ಈ ವಿಡಿಯೋವನ್ನು ನೋಡಲೇಬೇಕು. ಅಂದಹಾಗೆ ಈ ಹುಡುಗಿಗೆ 19 ವರ್ಷ ವಯಸ್ಸು. 19 ವರ್ಷ ಅಂದರೆ 12ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ಲು. ಸ್ಪೋರ್ಟ್ಸ್ನಲ್ಲಿ ಕೂಡ ಈಕೆ ತುಂಬ ಮುಂದಿದ್ದ ಹುಡುಗಿ. ರನ್ನಿಂಗ್ ರೇಸ್ನಲ್ಲಿ ಕಾಂಪಿಟೇಷನ್ ಇದ್ದಿದ್ದರಿಂದ ಪ್ರತಿದಿನ ಕಾಲೇಜ್ಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ಹೀಗಿರುವಾಗ ಅವಳ ಫ್ರೆಂಡ್ಸ್ ಒಂದು ಪಾರ್ಟಿಗೆ ಹೋಗೋಣ ಅಂತ ಕರೀತಾರೆ. ಅಂದು ಮಾರ್ಚ್ 29. ಮನೆಯಲ್ಲಿ ಪ್ರಾಕ್ಟೀಸ್ಗೆ ಹೋಗಿ ಬರ್ತೀನಮ್ಮ, ಬರುವಾಗ ಲೇಟ್ ಆಗಬಹುದು, ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆಲ್ಲ ಸೇರಿಕೊಂಡು ತಿರುಗಾಡಿ ಮನೆಗೆ ಬರುವವರು ಅಂತಾನು ಆ ಹುಡುಗಿ ಮನೆಯಲ್ಲಿ ಹೇಳಿತ್ತು. ಮನೆಯಲ್ಲಿ ಕೂಡ ಓಕೆ ಮಗಳೇ ಹೋಗಿ ಬಾ ಅಂತ ಹೇಳಿ ಕಳಿಸಿದ್ರು. ಆದರೆ ಈ ಹುಡುಗಿ ಅವತ್ತು ಸ್ನೇಹಿತರ ಜೊತೆ ಹುಕ್ಕಾ ಬಾರ್ಗೆ ಪಾರ್ಟಿ ಮಾಡೋದಕ್ಕೆ ಹೋಗ್ತಾಳೆ. ಹೀಗೆ ಮಾರ್ಚ್ 29ರಂದು ಮನೆ ಬಿಟ್ಟ ಈ ಹುಡುಗಿ ವಾಪಸ್ ಬರೋದು ಏಪ್ರಿಲ್ 4ರಂದು. ಅಂದರೆ 7 ದಿನಗಳ ಕಾಲ ಈಕೆ ಎಲ್ಲಿದ್ಲು ಅನ್ನೋದು ಗೊತ್ತೇ ಆಗೋದಿಲ್ಲ. ಮನೆಯವರು ಹುಡುಗಿಗಾಗಿ ಹುಡುಕಾಟ ಮಾಡ್ತಾರೆ. ಆದರೆ ಅವರು ಮಾಡಿದ ತಪ್ಪು ಏನು ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದಿಲ್ಲ. ಕಂಪ್ಲೇಂಟ್ ಕೊಡೋದು 6ನೇ ತಾರೀಕು. ಅಂದರೆ ಹುಡುಗಿ ಮನೆಗೆ ವಾಪಸ್ ಬಂದು 2 ದಿನಗಳಾದ ನಂತರ. ಈಗ ಸ್ವಲ್ಪ ಹಿಂದಕ್ಕೆ ಬಂದು 29ರಂದು ಏನಾಯಿತು ನೋಡೋಣ. ನಾವು ಆರಂಭದಲ್ಲೇ ಹೇಳಿದಂತೆ ಒಬ್ಬ ಸ್ನೇಹಿತ ಹುಡುಗಿಯನ್ನ ಹುಕ್ಕಾ ಬಾರಿಗೆ ಪಾರ್ಟಿ ಮಾಡೋದಕ್ಕೆ ಕರೆದಿದ್ದ. ಅಲ್ಲಿ ಆ ಹುಡುಗನ ಜೊತೆ ಇನ್ನೂ ಹಲವು ಹುಡುಗರು ಸೇರಿಕೊಳ್ತಾರೆ. ಹೀಗೆ ಹುಕ್ಕಾ ಬಾರ್ಗೆ ಬಂದ ಹುಡುಗಿಗೆ ಅಲ್ಲೇನೋ ಕೊಡ್ತಾರೆ. ಅದೇನು ಅನ್ನೋದು ಗೊತ್ತಿರದ ಹುಡುಗಿ ಸ್ನೇಹಿತನನ್ನ ನಂಬಿ ಕುಡಿದು ಬಿಡ್ತಾಳೆ. ಅಸಲಿಗೆ ಅದು ಅಮಲು ಪದಾರ್ಥವಾಗಿತ್ತು. ಹೀಗೆ ಅಮಲು ಪದಾರ್ಥ ಸೇವಿಸಿದ ಹುಡುಗಿ ತನ್ನ ಜ್ಞಾನ ತಪ್ಪುತ್ತಿದ್ದಂತೆ ಅವಳನ್ನ ಒಂದು ಹೋಟೆಲ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಆಕೆ ಮೇಲೆ ಅಷ್ಟೂ ಜನ ಯುವಕರು ಮುಗಿಬೀಳ್ತಾರೆ. ತಮಗೆ ಬೇಕಾದಂತೆ ಆ ಹುಡುಗಿಯನ್ನ ಬಳಸಿಕೊಳ್ತಾರೆ. ಇಷ್ಟೆಲ್ಲ ಆದರೂ ಹುಡುಗಿಗೆ ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಕಾರಣ ಆಕೆಯ ದೇಹದಲ್ಲಿದ್ದ ಅಮಲು ಪದಾರ್ಥ. ಇದು ಕೇವಲ ಮೊದಲ ದಿನ ನಡೆದ ಘಟನೆ. ಮರುದಿನ ಆಕೆ ಹೋಟೆಲ್ನಿಂದ ಹೊರಬರ್ತಾಳೆ. ರಾತ್ರಿ ಏನಾಗಿದೆ ಅನ್ನೋದು ಕೂಡ ನೆನಪಿರೋದಿಲ್ಲ. ಅಷ್ಟರಲ್ಲೇ ರಾತ್ರಿ ಆಕೆಯ ದೇಹವನ್ನ ಬಳಸಿಕೊಂಡಿದ್ದ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನನ್ನ ಕರೆದುಕೊಂಡು ಬಂದು ಬೈಕ್ನಲ್ಲಿ ಬಲವಂತವಾಗಿ ಕುಳ್ಳಿರಿಸಿ ಹೈವೇಯಲ್ಲಿ ಹೋಗ್ತಾರೆ. ಅಲ್ಲಿಂದ ಅವ್ರಿಗೆ ಬೇಕಾದ ಜಾಗಕ್ಕೆ ಹೋಗಿ ಮತ್ತೊಮ್ಮೆ ಆಕೆಯ ಮೇಲೆ ಮುಗಿ ಬೀಳಲಾಗುತ್ತೆ. ಇಷ್ಟಕ್ಕೆ ಮುಗೀತು ಅಂತ ಅಂದುಕೊಳ್ಳಬೇಡಿ. ಮರುದಿನ ಮತ್ತೆ 5 ಜನ ಬರ್ತಾರೆ. ಈ 5 ಜನ ಹುಡುಗಿಯನ್ನ ರೆಸ್ಟೋರೆಂಟ್ಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಮತ್ತೆ ಅವಳಿಗೆ ಅದೇನೋ ಅಮಲು ಪದಾರ್ಥವನ್ನು ನೀಡಲಾಗುತ್ತೆ. ಅಲ್ಲಿ ಮತ್ತೆ ಅವಳನ್ನು ಮನಸೋ ಇಚ್ಛೆ ಭೋಗಿಸಲಾಗುತ್ತೆ. ಇದರಲ್ಲಿ ಒಬ್ಬ ಮರುದಿನ ಮತ್ತೆ ತನ್ನ 3 ಸ್ನೇಹಿತರನ್ನ ಕರೆದುಕೊಂಡು ಹುಡುಗಿಯನ್ನ
ಹೀಗೆ ಒಬ್ಬ ಸ್ನೇಹಿತನಿಂದ ಶುರುವಾದ ಈ ಕತೆ ಮುಂದೆ ಹೋಗ್ತಾ ಹೋಗ್ತಾ 23 ಮಂದಿಗೆ ಬಂದು ನಿಂತುಕೊಳ್ಳುತ್ತೆ. ಇದೇ ರೀತಿ ಏಪ್ರಿಲ್ 1ರಂದು ಕೂಡ ಮುಂದುವರಿಯುತ್ತೆ. ಅಲ್ಲಿ ವೇರ್ ಹೌಸ್ಗೆ ಹುಡುಗಿಯನ್ನ ಕರೆದುಕೊಂಡು ತಮಗೂ ಬೇಕಾದ ಹಾಗೆ ಬಳಸ್ಕೊಳ್ತಾರೆ. ಹೀಗೆ ಸಾಲು ಸಾಲು ದೌರ್ಜನ್ಯ ಅನುಭವಿಸುತ್ತಾಳೆ ಆ ಹೆಣ್ಣು ಮಗಳು. ಏಪ್ರಿಲ್ 2ರಂದು ಈ ಕ್ರೂರಿಗಳಿಂದ ಹೇಗಾದರೂ ಮಾಡಿ ತಪ್ಪಿಸಿಕೊಳ್ಳಬೇಕು ಅಂತ ಪ್ಲಾನ್ ಮಾಡ್ತಾಳೆ. ಹೀಗೆ ತಪ್ಪಿಸಿಕೊಂಡು ಬಂದ ಯುವತಿ ಒಂದು ಮಾಲ್ಗೆ ಹೋಗ್ತಾಳೆ. ಅಲ್ಲಿ ಕೂಡ ಆಕೆಯನ್ನ ಪಾಪಿಗಳು ಬಿಡ್ಲೇ ಇಲ್ಲ. ಅರೆ, ತಪ್ಪಿಸಿಕೊಂಡು ಹೋಗಬೇಕು ಅಂದುಕೊಂಡವಳು ನೇರವಾಗಿ ಮನೆಗೆ ಹೋಗ್ಬೇಕಿತ್ತಲ್ಲ, ಯಾಕೆ ಮಾಲ್ಗೆ ಬಂದ್ಲು ಅಂತ ನೀವು ಕೇಳಬಹುದು. ಆಕೆಗೆ ಸಂಪೂರ್ಣವಾದ ಜ್ಞಾನ ಇರಲಿಲ್ಲ. ಆಕೆಯ ದೇಹ ಸೇರಿದ್ದ ಅಮಲು ಪದಾರ್ಥ ಆಕೆಯನ್ನ ಮಾನಸಿಕವಾಗಿ ಅಸ್ವಸ್ಥಗೊಳಿಸಿತ್ತು. ಏನಾಗ್ತಿದೆ ಅನ್ನೋದು ಆಕೆಗೆ ಗೊತ್ತಾಗ್ತಾನೆ ಇರಲಿಲ್ಲ. ಮಾಲ್ನಲ್ಲಿ ಕೂಡ ಇಬ್ಬರು ಯುವಕರು ಆಕೆಯನ್ನ ಕರೆದು ನೂಡಲ್ಸ್ ತಿನ್ನಿಸ್ತಾರೆ. ಆ ನೂಡಲ್ಸ್ನಲ್ಲಿ ಕೂಡ ಅಮಲು ಪದಾರ್ಥ ಬೆರೆಸಲಾಗಿತ್ತು. ಅಲ್ಲಿಗೆ ಮತ್ತೆ ಆಕೆಯನ್ನ ರೂಮ್ಗೆ ಕರೆದುಕೊಂಡು ಹೋಗಿ ಮನ ಬಂದಂತೆ ಬಳಸಿಕೊಳ್ಳಲಾಗುತ್ತೆ. ಇಷ್ಟೆಲ್ಲ ಘಟನೆಗಳನ್ನು ನೋಡಿದಾಗ ನಿಮ್ಮಲ್ಲಿ ತುಂಬ ಜನಕ್ಕೆ ಇದನ್ನೆಲ್ಲ ನಂಬೋದಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ನೀವಿದನ್ನು ನಂಬಲೇಬೇಕು. ಕೊನೆಗೆ ಏಪ್ರಿಲ್ 4ರಂದು ಇವರೆಲ್ಲರಿಂದ ತಪ್ಪಿಸಿಕೊಂಡು ಬಂದ ಯುವತಿ ತನ್ನ ಮನೆ ಸೇರಿಕೊಳ್ತಾಳೆ. ಮನೆಗೆ ಬಂದು ತನ್ನ ಮೇಲೆ ಆದ ದೌರ್ಜನ್ಯವನ್ನ ಇಂಚಿಂಚಾಗಿ ವಿವರಿಸ್ತಾಳೆ. ಮನೆಯವರು ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು 6ನೇ ತಾರೀಕಿನಂದು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಕೂಡಲೇ ಫೀಲ್ಡ್ಗಿಳಿದು 6 ಮಂದಿಯನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ. ಈಗಿನ ಮಕ್ಕಳು ತುಂಬಾನೇ ಅಡ್ವಾನ್ಸ್ಡ್ ಆಗಿದ್ದಾರೆ. ಪಾರ್ಟಿ, ಪಬ್ ಇದೆಲ್ಲ ಮಾಮೂಲಿ. ಆದರೂ ನಮ್ಮ ಮೇಲೆ ನಮಗೆ ಪರಿಜ್ಞಾನ ಇರಬೇಕು. ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರ್ದು ಅನ್ನೋದು ಕೂಡ ಗೊತ್ತಿರಬೇಕು. ಇಲ್ಲಿ ಸ್ನೇಹಿತನ ಮೇಲೆ ನಂಬಿಕೆ ಇಟ್ಟು ಪಾರ್ಟಿಗೆ ಹೋದ ಹೆಣ್ಣು ಮಗಳು ನೋಡಬಾರದ ನರಕವನ್ನೇ ನೋಡಬೇಕಾಗಿ ಬಂತು. ದುರಂತ ಅಂದರೆ ಈಕೆಗೆ ಮೋಸ ಮಾಡಿದ ಹುಡುಗ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾದ ಹುಡುಗ. ಇನ್ಸ್ಟಾದಲ್ಲಿ ಪರಿಚಯವಾದ ಹುಡುಗನನ್ನ ನಂಬಿ ಯುವತಿ ಈಗ ಮೋಸ ಹೋಗಿದ್ದಾಳೆ. ಇವತ್ತು ಇನ್ಸ್ಟಾಗ್ರಾಮನ್ನು ಬಳಕೆ ಮಾಡುವ ಯುವ ಸಮುದಾಯದ ಸಂಖ್ಯೆ ಹೆಚ್ಚಾಗಿದೆ. ಚೆನ್ನಾಗಿರುವ ಒಂದು ಫೋಟೋ ಹಾಕಿದರೆ ಸಾಕು, ಎಲ್ಲರೂ ಹಿಂದೆ ಬೀಳ್ತಾರೆ. ಕೆಲ ಹುಡುಗಿಯರು ಅಷ್ಟೇ, ನೋಡೋದಕ್ಕೆ ಸ್ವಲ್ಪ ಸುಮಾರಾಗಿರುವ ಹುಡುಗ ಮೆಸೇಜ್ ಮಾಡಿದ್ರೂ ಕೂಡ ಆತನ ಮರಳು ಮಾತಿಗೆ ಮರಳಾಗ್ತಾರೆ. 1-2 ದಿನದಲ್ಲೇ ಅವರ ಮಧ್ಯೆ ಸ್ನೇಹ ಶುರುವಾಗುತ್ತೆ. 4-5 ದಿನದಲ್ಲಿ ಮೀಟಪ್ ಕೂಡ ಆಗಿಬಿಡುತ್ತೆ. 6ನೇ ದಿನದಲ್ಲಿ ಜಾಲಿಯಾಗಿ ತಿರುಗಾಡೋದಕ್ಕೆ ಕೂಡ ಶುರು ಮಾಡ್ತಾರೆ. ಇಬ್ಬರಿಗೂ ಕೂಡ ಒಬ್ಬರ ಬಗ್ಗೆ ಒಬ್ಬರಿಗೆ ಗೊತ್ತಿರೋದಿಲ್ಲ. ತಿಳಿದುಕೊಳ್ಳುವ ಪ್ರಯತ್ನವನ್ನ ಮೊದಲೇ ಮಾಡೋದಿಲ್ಲ. ಮೊದಲೇ ಹದಿಹರೆಯದ ಮನಸ್ಸು ಹುಚ್ಚಾಗಿರುತ್ತೆ. ಹೊಸತನವನ್ನ ಅನುಭವಿಸಬೇಕು ಅನ್ನುವ ಹುಚ್ಚುತನ ಇರುತ್ತೆ. ಕೆಲವರು ಇದನ್ನೇ ಬಳಸಿಕೊಳ್ತಾರೆ. ಕೊನೆಗೆ ಈ ರೀತಿಯ ಘಟನೆಗಳು ನಡೆದು ಹೋಗುತ್ತೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು 6 ಮಂದಿಯನ್ನ ಅರೆಸ್ಟ್ ಮಾಡಿ ಉಳಿದವರಿಗಾಗಿ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಈ ಪ್ರಕರಣ ಇಡೀ ದೇಶದ ಗಮನ ಸೆಳೀತಾ ಇದೆ. ಇದೊಂದು ಯುವ ಸಮುದಾಯಕ್ಕೆ ಎಚ್ಚರಿಕೆಯ ಪ್ರಕರಣ. ಅದರಲ್ಲೂ ಯುವತಿಯರಂತೂ ಇನ್ಮೇಲೆ ಸೋಷಿಯಲ್ ಮೀಡಿಯಾದ ಫ್ರೆಂಡ್ಗಳಿಗೆ ಮರಳಾಗೋದಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಬೇಕಾಗುತ್ತೆ. ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯವಾದವರನ್ನ ಯಾವುದೇ ಕಾರಣಕ್ಕೂ ನಂಬೋದಕ್ಕೆ ಹೋಗಬೇಡಿ. ನಂಬಿದ್ರೆ ಅವರ ತೀಟೆ ತೀರಿಸಿಕೊಂಡು ಹೋಗ್ತಾರೆ ಅಷ್ಟೇ. ಈಗ ಈ ಹುಡುಗಿ ಸೋಷಿಯಲ್ ಮೀಡಿಯಾದ ಸ್ನೇಹಿತನನ್ನ ನಂಬಿದ ತಪ್ಪಿಗೆ ಇಷ್ಟೊಂದು ದೊಡ್ಡ ದೌರ್ಜನ್ಯ ಎದುರಿಸಬೇಕಾಗಿ ಬಂತು. ಸ್ವಲ್ಪ ಸಮಾಧಾನ ತರುವ ವಿಷಯ ಏನಪ್ಪಾ ಅಂದರೆ ಆ ಹುಡುಗಿ ಇನ್ನೂ ಬದುಕಿದ್ದಾಳೆ, ಜೀವಕ್ಕೆ ತೊಂದರೆ ಆಗಿಲ್ಲ. ಆದರೆ ನಮ್ಮ ದೇಶದಲ್ಲಿ ಅದೆಷ್ಟು ಮೃಗರೂಪದ ಮನುಷ್ಯರಿದ್ದಾರೆ ಅಲ್ವಾ. ಈ ಪ್ರಕರಣದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.